ಮಾಧುರಿ ಮಹಾರಾಷ್ಟ್ರದ ಕೊಲ್ಲಾಪುರ ಜಿಲ್ಲೆಯ ಶಿರೋಳ್ ತಾಲೂಕಿನ ನಂದಿನಿ ಎಂಬ ಊರಲ್ಲಿ ಒಂದು ಜೈನರ ಮಠದಲ್ಲಿ ವಾಸವಾಗಿರ್ತಾಳೆ. ಮಾಧುರಿ ಅಂದ್ರೆ ನಮ್ಗೆಲ್ಲ ಕೇವಲ ಒಂದು ಆನೆ, ಆದ್ರೆ ಅಲ್ಲಿರ್ತಕ್ಕಂಥ ಜನಗಳಿಗೆ ಅದು ಒಂದು ಎಮೋಷನ್. ಮಾಧುರಿಗೆ 3 ವರ್ಷ ಇರಬೇಕಾದ್ರೆ ಅದನ್ನ ಅವರು ಕರ್ನಾಟಕದಿಂದ ಆ ಮಠಕ್ಕೆ ತಗೊಂಡೋಗಿ ಸಾಕ್ತಾ ಇರ್ತಾರೆ. ಮಾಧುರಿನೂ ಕೂಡ ಅಲ್ಲಿರ್ತಕ್ಕಂಥ ಜನಗಳ ಜೊತೆ ಬೆರೆತು ತುಂಬಾ ಖುಷಿಯಾಗಿ ಜೀವನನ ನಡೆಸ್ತಾ ಇರ್ತಾಳೆ. ಕಳೆದ 35 ವರ್ಷಗಳಿಂದ ಮಾಧುರಿ ಅಲ್ಲಿರ್ತಕ್ಕಂಥ ಜನರುಗಳ ಜೊತೆ ತುಂಬಾ ಚೆನ್ನಾಗಿ ಬೆರೆತಿರ್ತಾಳೆ. ಆದರೆ ಇತ್ತೀಚೆಗಷ್ಟೇ ಸುಪ್ರೀಂ ಕೋರ್ಟ್ ಒಂದು ಆರ್ಡರ್ ಮಾಡ್ತಾರೆ. ಏನಂದ್ರೆ ಮಾಧುರಿಯನ್ನ ಅವರು ವಾಂತಾರಾಗೆ ನೀಡಬೇಕು ಅಂತ. ವಾಂತಾರ ಅಂದ್ರೆ ಅನಿಮಲ್ ರೆಸ್ಕ್ಯೂ ಸೆಂಟರ್. ಇದು ಲೊಕೇಟ್ ಆಗಿರೋದು ಜಮ್ನಾನಗರಲ್ಲಿ. ಅಲ್ಲಿ ಏನಪ್ಪಾ ಅಂತ ಅಂದ್ರೆ ಅನಿಮಲ್ಸ್ಗಳಿಗೆ ಟ್ರೀಟ್ಮೆಂಟ್ ಕೊಡೋದು ಆ ಥರ ಎಲ್ಲ ಮಾಡ್ತಾ ಇದ್ರು. ಆದರೆ ಇಲ್ಲಿರ್ತಕ್ಕಂಥ ಜನಗಳು ಆನೆನ ಕೊಡಲು ಒಪ್ಕೊಳ್ಳಲ್ಲ. ಆದ್ರೂ ಕೂಡ ಕೊನೆಗೆ ಅವರು ಆನೆನ ತಗೊಂಡು ಹೋಗ್ತಾರೆ. ಆನೆನ ತಗೊಂಡೋಗಿ ಸ್ವಲ್ಪ ದಿನಗಳ ನಂತರ, ಅಂದ್ರೆ ಒಂದ್ 2-3 ದಿನಗಳ ನಂತರ ಅಲ್ಲಿರ್ತಕ್ಕಂಥ ಜನಗಳು ತುಂಬಾ ರಚ್ಚಿಗೆ ಹೇಳ್ತಾರೆ, ತುಂಬಾ ಹೋರಾಟಗಳನ್ನ ಮಾಡ್ತಾರೆ. ಸುಮಾರು 45 ಕಿಲೋಮೀಟರ್ ಪಾದಯಾತ್ರೆ ಮಾಡ್ತಾರೆ. ಅಲ್ಲಿರ್ತಕ್ಕಂಥ ಜನಗಳಿಗೆ ಆನೆನ ಬಿಟ್ಟು ಇರೋಕೆ ಆಗಲ್ಲ ಅನ್ನೋ ತರ ಅವರು ನಡ್ಕೊಳ್ತಾರೆ. ಯಾಕೆಂದ್ರೆ ಅದು ಸುಮಾರು 35 ವರ್ಷಗಳಿಂದ ಅವ್ರಗಳ ಜೊತೆನೇ ಇತ್ತು. ಒಬ್ಬ ಮನೆ ಸದಸ್ಯ ತರ ನೋಡ್ಕೋತಾ ಇದ್ರು. ಒಬ್ಬ ಮನೆ ಸದಸ್ಯ ಇಲ್ಲ ಅಂದ್ರೆ ನಮ್ಗೆ ಯಾವ ರೀತಿ ಬೇಜಾರಾಗುತ್ತೋ ಅದೇ ರೀತಿ ಅವ್ರಿಗೆ ಬೇಜಾರಾಗ್ತಿತ್ತು. ಇಷ್ಟು ಹೋರಾಟ ಅಲ್ದೇನೆ ಅಲ್ಲಿರ್ತಕ್ಕಂಥ ಸುಮಾರು 1,50,000 ಜನ ಜಿಯೋ ಸಿಮ್ ಇಂದ ಬೇರೆ ಬೇರೆ ಕಂಪ್ನಿಗಳಿಗೆ ಪೋರ್ಟ್ ಆಗ್ತಾರೆ. ಈ ರೀತಿ ಹೋರಾಟನ ವ್ಯಕ್ತಪಡಿಸಿದಂತಹ ಜನರನ್ನು ನೋಡಿ ಅವರು ಒಂದು ತೀರ್ಮಾನ ತಗೋತಾರೆ, ಮತ್ತೆ ಅವಳನ್ನ ಕೊಲ್ಲಾಪುರಕ್ಕೆ ನೀಡಬೇಕು ಅಂತ.